ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿಗೆ ಬಿಂದಿಗೆ ಇಟ್ಕೊಂಡು ಗಂಟುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಆರಂಭ ಆಗಿದೆ. ಇನ್ನು ಕೂಡ ಫೆಬ್ರವರಿ ಎಂಡಲ್ಲಿದ್ದೀವಿ. ಮಾರ್ಚ್ ಅಲ್ಲಿ ಬೇಸಿಗೆ ಶುರುವಾಗುತ್ತೆ. ಏಪ್ರಿಲ್ ಮೇ ಅಲ್ಲಿ ಕೇಳೋಕೆ ಆಗಲ್ಲ ಅಂತಹ ಪರಿಸ್ಥಿತಿ ರಣಬಿಸಿಲಿರುತ್ತೆ. ಹೀಗಿರುವಾಗ ಬೆಂಗಳೂರಿನಲ್ಲಿ ನೀರಿನ ಪೂರೈಕೆ ಕಡಿಮೆ ಆಗಿದ್ದು ಜನ ನೀರಿಲ್ಲದೆ ಹೆಂಗಪ್ಪ ಜೀವನ ಮಾಡೋದು ಅನ್ನೋ ಮಟ್ಟಕ್ಕೆ ಈಗಲೇ ಪ್ರಶ್ನೆಗಳನ್ನು ಹಾಕೊಳ್ತಾ ಇದ್ದಾರೆ. ಮಾರ್ಚ್ ಏಪ್ರಿಲ್ ಮೇನಲ್ಲಿ ಪರಿಸ್ಥಿತಿ ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ. ಖಾಸಗಿ ಟ್ಯಾಂಕರ್ಗಳು ಇದನ್ನೇ ಲಾಭ ಮಾಡಿಕೊಂಡು ಲೋಡ್ ವಾಟರ್ಗೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜನರ ಕಳಕಳಿಯಿಂದ ಟ್ಯಾಂಕರ್ ಮಾಫಿಯಾ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡ್ತಾ ಇತ್ತು. ಪಬ್ಲಿಕ್ ಟಿವಿಯ ಸುದ್ದಿ ಬೆನ್ನಲ್ಲೇ ಸರ್ಕಾರವೇ ಖಾಸಗಿ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡೋದಾಗಿ ಹೇಳಿದ್ದು, ಜನ ಪಬ್ಲಿಕ್ ಟಿವಿಯ ಕಾಳಜಿಗೆ ಧನ್ಯವಾದ ಹೇಳಿದ್ದು, ಸರ್ಕಾರ ಆದಷ್ಟು ಬೇಗ ದರ ನಿಗದಿ ಮಾಡಬೇಕು, ಬೇಸಿಗೆ ಮುಗಿದ ಮೇಲೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಈಗಲೇ ಮಾಡಿ. 1,000ದಿಂದ 2,000 ತನಕ ಹಣ ತಗೊಳ್ತಾ ಇದ್ದಾರೆ. ದರ ನಿಗದಿ ಮಾಡೋ ಜೊತೆಗೆ ಟ್ಯಾಂಕರ್ ಮಾಲೀಕರು ಅಷ್ಟೊಂದು ಹಣ ತಗೊಳ್ತಾ ಇದ್ದಾರಲ್ಲ, ಇದ್ರ ಮೇಲೆ ನಿಗಾ ವಹಿಸಬೇಕು ಅಂತ ಕೇಳ್ತಿದ್ದಾರೆ. ಇನ್ಯಾವಾಗಲೋ ಮಾಡೋದಲ್ಲ, ಬೇಸಿಗೆ ಮುಗಿದ ಮೇಲೆ ಈಗಲೇ ಮಾಡಕ್ಕೆ ಹೇಳಿ ಅಂತ. ರೇಟ್ ನಿಗದಿ ಮಾಡೋದು ಏನೋ ಓಕೆ, ಒಳ್ಳೆಯದು. ಆದರೆ ಕಮ್ಮಿ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತದೆ. ಯಾಕಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ಕಮ್ಮಿ ತಗೊತಾ ಇರ್ತಾರೆ, 700-800 ರೂಪಾಯಿ ತಗೊತಾ ಇರ್ತಾರೆ. ಇನ್ನೊಂದು ತಿಂಗಳು ಹೋಯ್ತು ಅಂದರೆ 1,200-1,300 ರೂಪಾಯಿ ರೈಟ್ ಹೆಂಗಾಗುತ್ತೆ ಹಂಗೆ ತಗೊತಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಕಮ್ಮಿ ಮಾಡೋದು ಒಂದು ಫಿಕ್ಸ್ ಮಾಡಿಬಿಟ್ಟು ಅಂತ ಹೇಳಿದ್ರೆ ಎನಿ ಮೂಮೆಂಟ್ ಯಾವ ಟೈಮಲ್ಲಾಗಲಿ ಒಂದೇ ರೇಟ್ ಇರಲಿ ಅಂತ ಒಂದು ಮಾಡಿದ್ರೆ ಒಳ್ಳೆಯದೇ ಅಂತ ಹೇಳ್ತೀವಿ. ಸಂತೋಷ ಬೀಳ್ತೀವಿ. ಈ ಥರ ಟಿ ವಿಯವರೆಲ್ಲ ಬಂದು ಎಲ್ಲ ರೀತಿ ಜನದ ಸಮಸ್ಯೆ ಕೇಳ್ಕೊಂಡೋಗಿ ಹಾಕೋದ್ರೊಳಗಡೆ ಸರ್ಕಾರ ಒಂದು ಎಚ್ಚೆತ್ಕೊಂಡು ಏನಾದರೂ ಒಂದು ನಿರ್ಧಾರ ತಗೊತಾರೆ ಅನ್ನೋದಕ್ಕೆ ನಾವು ಖುಷಿ ಬೀಳ್ತೀವಿ. ನಿಮ್ಮ ಬಗ್ಗೆ ಪಬ್ಲಿಕ್ ಟಿವಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಪಬ್ಲಿಕ್ ಟಿವಿಗೆ ಹೇಳೋದಂದರೆ ನೀವು ಮಾಡ್ತಿರೋದು ಒಂದು ಒಳ್ಳೆ ಕೆಲಸನೇ. ಆದರೆ ಪಬ್ಲಿಕ್ ಎಲ್ಲರಿಗೂ ಪಬ್ಲಿಷ್ ಆಗಬೇಕಿದು, ಆದರೆ ಒಳ್ಳೆಯದು. ಚಾನಲ್ನೆಲ್ಲ ಆಗಾಗ ಹಾಕಿ ತೋರಿಸ್ತಾ ಇದ್ದರೆ ನೀವು, ಆವಾಗ ಪಬ್ಲಿಕ್ ಎಚ್ಚೆತ್ಕೊಳ್ಳುತ್ತೆ. ಆಮೇಲೆ ಹೌದಪ್ಪ ನಮಗೆ ಇದು ರೂಲ್ಸ್ ಪ್ರಕಾರ ಎಲ್ಲಿಗೆ ಫೋನ್ ಮಾಡಿದ್ರೆ ಯಾವ ಟ್ಯಾಂಕ್ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದನೇ ತೊಗೋಬೋದಲ್ಲ, ಗೌರ್ಮೆಂಟ್ಗೆ ಫಂಡು ಬಂದಂಗೆ ಆಗುತ್ತೆ. ತುಂಬ ಥ್ಯಾಂಕ್ಸು ಪಬ್ಲಿಕ್ ಟಿವಿಯವ್ರಿಗೆ. ಇದೇ ಥರ ಪ್ರಸಾರ ಮಾಡಿ ಜನಗಳು ಎಚ್ಚೆತ್ತಿಸಿ ಪ್ರತಿಯೊಂದು ವಿಷಯದಲ್ಲೂ ಟಿ ವಿ ಆನ್ ಮಾಡಿದಾಗ ಈ ಥರ ಪಬ್ಲಿಕ್ಗೆ ಒಳ್ಳೇದಾಗೋದು ಬಂದರೆ ನಿಮ್ಮದು ಚಾನಲ್ ಇನ್ನೂ ಇಂಪ್ರೂವ್ಮೆಂಟ್ ಚೆಂದಾಗಲಿ, ಒಳ್ಳೇದು ಮಾಡಿ. ಹೌದು, ಸರ್ಕಾರ ತೊಗೊಂಡಿರೋದು ಕಾನೂನು ಒಳ್ಳೆಯದೇ. ಎಲ್ಲರಿಗೂ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ. ಒಂದು ರೇಟ್ ಅನ್ನೋದು ಒಂದು ಫಿಕ್ಸ್ ಮಾಡಬೇಕು. 4,000 ಟ್ಯಾಂಕಿಗೆ ಒಂದು ರೇಟು, 6,000 ಟ್ಯಾಂಕಿಗೆ ಒಂದು ರೇಟು, ಈ ಥರ ನಿಗದಿತ ಬೆಲೆ ಅನ್ನೋದು ಮಾಡಬೇಕು. ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ಜಾಸ್ತಿ ಇದೆ. BBMPಯಿಂದನೂ ಕಾರ್ಪೊರೇಷನ್ ಅವರು ನೀರು ಸರಿಯಾಗಿ ಬಿಡ್ತಾ ಇಲ್ಲ, ಅವ್ರಿಗೂ ಅಲ್ಲಿ ಸಮಸ್ಯೆ ಇದೆ. ಹಂಗಾಗಿ ಪ್ರೈವೇಟವರು ಟ್ಯಾಂಕರ್ಗಳು ಓಡಿಸೋದ್ರಿಂದ ಒಂದು ಬೆಲೆ, ಅದಕ್ಕೊಂದು ನಿಗದಿತ ಬೆಲೆ ಒಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಪಬ್ಲಿಕ್ಕಿಗೆ. ತುಂಬ ಒಳ್ಳೆ ಕೆಲಸ ಇದು. ಪಬ್ಲಿಕ್ ಟಿವಿ ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ.